ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಸತ್ಯಭಾಮ ಸಂಚಿಕೆ 3. ರಾತ್ರಿ ಊಟ ಮುಗಿಸಿದ ಬಳಿಕ ಜಿತೇಂದ್ರರವರು, ಸತ್ಯ, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಎಂದು ಪೀಟಿಕೆ ಹಾಕಿದರು. ಅಮ್ಮ ಮದುವೆ ವಿಷಯ ತಾನೇಪ್ಪ ಎಂದು ಕೇಳಿದವನ ನೋಡಿ ಅವರ ಮುಖದಲ್ಲಿ ನಗು ಅರಳಿತು. ಆಶ್ಚರ್ಯ ತೋರಲಿಲ್ಲ ಅವರು. ಯಾಕೆಂದರೆ ತಂಗಿ ಅಂದರೆ ಪ್ರಾಣ ಬೇಕಾದರೂ ಕೊಡಲು ಸಿದ್ಧನಾಗಿರುವ ಅಣ್ಣ ಅವನು. ತಂಗಿಯ ಪ್ರತಿಯೊಂದು ವಿಷಯದ ಬಗ್ಗೆಯೂ ಗಮನ ಕೊಡುತ್ತಾನೆ. ಹಾಗಿರುವಾಗ ಅವಳ ಮದುವೆ ವಿಷಯದ ಬಗ್ಗೆ ತಿಳಿಯದಿರುವನೆ. ಬ್ರೋಕರ್ ರಾಘವ ನನಗೆ ಕಾಲ್ ಮಾಡಿ ವಿಷಯ ಹೇಳ್ದ. ಹುಡುಗನ ಫೋಟೋ ಡೀಟೇಲ್ಸ್ ಎಲ್ಲ ವಾಟ್ಸಪ್ಗೆ ಕಳಿಸಿದ್ದಾನೆ. ನಾಳೆ ನಾನು ಅವನ ಊರಿಗೆ ಹೋಗಿ ಅವನ ಬಗ್ಗೆ ವಿಚಾರಿಸ್ತೀನಿ. ನನಗೆ ಬೇರೆ ಯಾರಿಂದಲೋ ಮಾಹಿತಿ ಸಂಗ್ರಹಿಸೋ ಬದಲು ನಾನೇ ಹೋಗಿ ತಿಳ್ಕೊಳ್ಳೋದು ಇಷ್ಟ. ನನ್ನ ತಂಗಿ ಮದುವೆ ವಿಷಯ ಮುಂದೆ ಯಾವುದೇ ತೊಂದರೆ ಆಗಬಾರ್ದು. ನಾನೇ ನೇರವಾಗಿ ಹೋಗಿ ವಿಚಾರಿಸ್ತೀನಿ ಎಂದವನ ಮಾತಿನಲ್ಲಿ ತನ್ನ ತಂಗಿಯ ಬಗ್ಗೆ ಪ್ರೀತಿ ಹಾಗೂ ಕಾಳಜಿ ಕಾಣುತ್ತಿತ್ತು. ಅವನ ತೋಳಿಗೊರಗಿದ ಸ್ಫೂರ್ತಿ, ಯು ಆರ್ ದಿ ಬೆಸ್ಟ್ ಎಂದಳು. ಅವಳ ಮಾತಿಗೆ ಮುಗುಳ್ನಗೆ ಬೀರಿದವ, ಹುಡುಗ ನಿನಗೆ ಇಷ್ಟ ಆಗಿದ್ದಾನೆ ಅಲ್ವಾ ಅಮ್ಮು ಎಂದು ಕೇಳಿದ. ನೋಡೋಕೆ ಚೆನ್ನಾಗಿದ್ದಾನೆ ಅಣ್ಣ, ಆದರೆ ಹಾಗಂತ ಮದುವೆಗೆ ಹೇಗೆ ಓಕೆ ಹೇಳಿ? ಮೊದಲು ಅವನ ಬಗ್ಗೆ ವಿಚಾರಿಸು. ಅವನು ಒಳ್ಳೆಯವನಾಗಿದ್ದರೆ ನಾನು ಮದುವೆಗೆ ಒಪ್ತೀನಿ ಎಂದಳು. ತನ್ನ ತಂಗಿಯಲ್ಲಿ ಇದೇ ಅವನಿಗೆ ಇಷ್ಟವಾಗುವುದು. ಅವಳಿಗೆ ಸಹನೆ ಹೆಚ್ಚು. ಯಾವುದೇ ವಿಷಯಕ್ಕೂ ಆತುರದ ನಿರ್ಧಾರ ತೆಗೆದುಕೊಳ್ಳಲಾರಳು. ತನಗೆ ತೋಚಿದನ್ನು ನೇರವಾಗಿ ಹೇಳುವವಳು. ಮರುದಿನ ಬೇಗ ಎದ್ದು ತಯಾರಾದವನು ಮೊದಲು ಕಾಸರಗೋಡಿಗೆ ಹೋಗಿ ಭವಿಷ್ ಓದಿದ್ದ ಶಾಲೆ ಹಾಗೂ ಅವನು ಆಗ ವಾಸವಾಗಿದ್ದ ಮನೆ, ಪರಿಸರ ಎಲ್ಲ ನೋಡಿ ಅಲ್ಲಿಯ ಜನರ ಬಳಿ ಭವಿಷ್ ಬಗ್ಗೆ ವಿಚಾರಿಸಿದ. ತಾನು ಯಾರೆಂಬ ಗುಟ್ಟು ಮಾತ್ರ ಬಿಟ್ಟುಕೊಡದೆ ಅವನ ಹಳೆ ಸ್ನೇಹಿತ ಅವನನ್ನು ಹುಡುಕಿಕೊಂಡು ಬಂದಿದ್ದೇನೆಂದು ಸುಳ್ಳಾಡಿದ. ಅವನ ಮಾತನ್ನು ನಂಬಿದವರು ಅವನ ಮನೆಯವರು ಈಗ ಮಂಗಳೂರಿನಲ್ಲಿರುವುದಾಗಿ ಹೇಳಿದರು. ಅವರು ಮಂಗಳೂರಿನಲ್ಲಿರುವ ವಿಷಯ ಗೊತ್ತಿದ್ರೂ ಗೊತ್ತಿಲ್ಲದವನಂತೆ ಹೌದಾ ಥ್ಯಾಂಕ್ಸ್ ಎಂದವ ಮಂಗಳೂರಿನ ದಾರಿ ಹಿಡಿದ. ನಮ್ಮ ಕನ್ನಡ ಹಾಗೂ ಈ ಊರಿನ ಕನ್ನಡಕ್ಕೆ ಎಷ್ಟು ವ್ಯತ್ಯಾಸ ಅಲ್ವಾ, ಆದರೂ ತುಂಬ ಒಳ್ಳೆ ಜನರು ಎಂದು ಮನದಲ್ಲೇ ಅಂದುಕೊಂಡ. ಮಂಗಳೂರಿನಲ್ಲಿ ಅವನು ಓದಿದ ಕಾಲೇಜ್ ಬಳಿ ಹೋಗಿ ಭವಿಷ್ ಬಗ್ಗೆ ವಿಚಾರಿಸಿದ. ಎಲ್ಲರ ಬಾಯಲ್ಲಿಯೂ ಭವಿಷ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿ ತನ್ನ ತಂಗಿಗೆ ಸರಿಯಾದ ವರ ಸಿಕ್ಕಿದನೆಂದು ಹಿಗ್ಗಿದ. ಇತ್ತ ಭವಿಷ್ ಬಾಮಾಳಿಗೆ ಕರೆ ಮಾಡಿ, ನನ್ನ ಫ್ರೆಂಡ್ ಹತ್ರ ನಿನಗೆ ಚಾಕ್ಲೇಟ್ ಕಳಿಸಿದ್ದೇನೆ. ಅವನಿಗೆ ನಮ್ಮ ಮನೆ ಗೊತ್ತಿಲ್ಲ, ಕಾಲೇಜ್ ಹತ್ರ ಬರ್ತಾನೆ. ನೀನು ಅವನನ್ನು ಮನೆಗೆ ಕರ್ಕೊಂಡು ಹೋಗು. ಪಾಪ ನಮಗಾಗಿ ಅಷ್ಟು ದೂರ ಬಂದಿದ್ದಾನೆ. ಅಮ್ಮನಿಗೆ ಸ್ಪೆಷಲ್ ಅಡುಗೆ ಮಾಡಲಿಕ್ಕೆ ಹೇಳು ಆಯಿತಾ ಎಂದಿದ್ದ. ಅವಳಿಗೆ 2 ದಿನದ ನಂತರ ಇಂಟರ್ವ್ಯೂ ಇತ್ತು. ಅವಳು ಅದಕ್ಕಾಗಿ ಓದುತ್ತಿರುವಾಗ ಅವಳ ಅಣ್ಣನ ಕರೆ ಬಂದಿತ್ತು. ಆ ಕ್ಷಣ ಅವಳಿಗೆ ತನ್ನ ಅಣ್ಣನ ಮೇಲೆ ಕೋಪ ಬಂದಿತ್ತು. ಅದೇ ಕೋಪದಲ್ಲಿ ಕಾಲೇಜಿನ ಬಳಿ ಬಂದವಳಿಗೆ ಸತ್ಯಜಿತ್ ಎದುರಾಗಿದ್ದ. ಅವನು ತನ್ನ ಅಣ್ಣನ ಬಗ್ಗೆ ವಿಚಾರಿಸುತ್ತಿರುವುದನ್ನು ಕೇಳಿದವಳು, ಇವನು ಅಣ್ಣನ ಫ್ರೆಂಡಾ ಅಂತ. ಅಲ್ಲ, ಚಾಕ್ಲೇಟ್ ಕೊಡಲಿಕ್ಕೆ ಬಂದವ ಒಳ್ಳೆ ಅವನ ತಂಗಿಗೆ ನೋಡಿದ ಹುಡುಗನ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಬಂದ ಹಾಗೆ ಆಡ್ತಿದ್ದಾನಲ್ಲ ಎಂದುಕೊಂಡವಳು. ಇವನಿಗೆ ನನ್ನ ಗುರ್ತ ಇಲ್ಲಲ್ಲ, ಸ್ವಲ್ಪ ಆಟ ಆಡಿಸುವ ಎಂದುಕೊಂಡು ಓಯ್ ಎಂದಳು. ನಾನಾ ಎಂದು ಸನ್ನೆ ಮಾಡಿ ಕೇಳಿದ. ಹೌದು, ನಿಮ್ಮನ್ನೇ ಕರೆದದ್ದು. ನೀವು ಭವಿಷ್ ಬಗ್ಗೆ ಕೇಳ್ತಾ ಇದ್ರಲ್ಲ ಎಂದಾಗ, ಹೌದು, ಅವನು ನಿಮಗೆ ಗೊತ್ತಾ ಎಂದು ಕೇಳಿದ ಸತ್ಯಜಿತ್. ನನ್ನಷ್ಟು ಅವನ ಕುರಿತು ಗೊತ್ತಿರುವವರು ಬೇರೆ ಇರಲಿಕ್ಕಿಲ್ಲ ಎಂದಳು ಬೇಸರದಿಂದ. ಅಂದರೆ ಎಂತ ಅಂತ ಹೇಳೋದು? ಫಾರಿನ್ಗೆ ಹೋಗುವ ಮೊದಲು ಸರಿ ಮಾತಾಡ್ತಿದ್ದ, ಆದರೆ ಈಗ ನನ್ನ ನೆನಪೇ ಇಲ್ಲ ಅವನಿಗೆ. ಎಂತಲ್ಲ, ಜನ ಎಷ್ಟು ಬೇಗ ಚೇಂಜ್ ಆಗ್ತಾರೆ ಎಂದು ಬೇಸರ ನಟಿಸಿದವಳನ್ನು ನೋಡಿ, ಹಾಗಾದರೆ ಇವಳು ಭವಿಷ್ ಲವ್ವರ? ಇವಳ ಮಾತು ಕೇಳಿದರೆ ಇವಳವನಿಗೆ ತುಂಬ ಕ್ಲೋಸ್ ಅಂತ ಅನಿಸುತ್ತೆ ಎಂದುಕೊಂಡ. ನೀವೆಂತಕ್ಕೆ ಮಾತಾಡೋದಿಲ್ಲ ಎಂದು ಕೇಳಿದಾಗ, ಏನಿಲ್ಲ, ನಾನು ಬರ್ತೀನಿ ಎಂದ. ಇವ ಸೀದಾ ಹೋಗ್ತಾನ ಅಂತ. ಇವನಿಗೆ ನನ್ನ ಗುರ್ತು ಸಿಗಲಿಲ್ಲಲ್ಲ, ಅದಕ್ಕೆ. ನಾನೇ ಚಾಕ್ಲೇಟ್ ಕೇಳ್ತೇನೆ, ಆಗ ಗುರ್ತು ಸಿಗಬಹುದು ಎಂದುಕೊಂಡವಳು. ಸೀದಾ ಹೋಗುದಾ? ಮನೆಗೆ ಬರುವುದಿಲ್ವಾ? ಚಾಕ್ಲೇಟ್ ಎಲ್ಲಿ ಎಂದು ಕೇಳಿದಾಗ ಅವನು ಗೊಂದಲದಿಂದ, ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕು ಮತ್ತು ನಾನು ಯಾಕೆ ನಿಮಗೆ ಚಾಕ್ಲೇಟ್ ಕೊಡಬೇಕು ಎಂದ. ಅಷ್ಟರಲ್ಲಿ ಅವಳ ಅಣ್ಣನ ಮೆಸೇಜ್ ಬಂತು. ನನ್ನ ಫ್ರೆಂಡ್ ಇವತ್ತು ಬರುವುದಿಲ್ಲಂತೆ, ನಾಳೆ ಬರ್ತಾನಂತೆ ಎಂದು ಓದಿದವಳು, ಮತ್ತು ಇವ ಯಾರು ಎಂದು ತನ್ನಲ್ಲೇ ಪ್ರಶ್ನಿಸಿ, ನೀವು ನನ್ನ ಅಣ್ಣನ ಫ್ರೆಂಡ್ ಅಲ್ವಾ ಎಂದು ಕೇಳಿದಳು. ನಿನ್ನ ಅಣ್ಣ ಯಾರು? ಭವಿಷ್. ಅದೇ ನೀವಿಷ್ಟೊತ್ತು ಭವಿಷ್ ಬಗ್ಗೆ ಕಾಲೇಜಲ್ಲಿ ಕೇಳ್ತಾ ಇದ್ರಲ್ಲ, ಅವನ ತಂಗಿ ನಾನು. ಅವ ಹೇಳಿದ್ದ, ನನ್ನ ಫ್ರೆಂಡ್ ಹತ್ರ ಚಾಕ್ಲೇಟ್ ಕಳಿಸಿದ್ದಾನೆ, ಅವನು ಕಾಲೇಜ್ ಹತ್ರ ಬರ್ತಾನೆ, ನೀನು ಹೋಗಿ ತಕ್ಕೋ ಅಂತ. ನೀವು ಅವರ ಹತ್ರ ಮಾತಾಡೋದು ಕೇಳಿ ನೀವೇ ಅವನ ಫ್ರೆಂಡ್ ಅಂತ ನೆನೆಸಿದೆ ಎಂದು ವಿವರವಾಗಿ ಹೇಳಿದಳು. ಯು ಇಡಿಯಟ್, ನಿನ್ನ ಭವಿಷ್ ತಂಗಿ ಅಂತ ಮೊದಲೇ ಹೇಳೋತ್ತಾನೆ. ನಿನ್ನ ಮಾತು ಕೇಳಿ ನೀನು ಅವನ ಲವರ್ ಇರಬಹುದು ಅಂದ್ಕೊಂಡೆ, ಸ್ಟುಪಿಡ್ ಗರ್ಲ್. ನಿನ್ನಿಂದ ಎಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು ಗೊತ್ತಾ ಎಂದವ ದನಿ ಏರಿಸಿದ. ಅವನ ತಂಗಿಯ ಭವಿಷ್ಯದ ವಿಚಾರವಿದು. ಈ ವಿಷಯದಲ್ಲಿ ಒಂದು ಚೂರು ತಪ್ಪಾದರೂ ಅವನವನನ್ನೇ ಕ್ಷಮಿಸಲಾರ. ಭಾಮಾಳ ಮಾತು ಕೇಳಿ
ಇಷ್ಟು ಹೊತ್ತು ಭವಿಷ್ ಬಗ್ಗೆ ಇದ್ದ ಒಳ್ಳೆಯ ಅಭಿಪ್ರಾಯ ಹೋಗಿತ್ತು ಅವನಿಗೆ. ಆದರೆ ಈಗ ನಿಜ ಗೊತ್ತಾದ ಮೇಲೆ ತನ್ನ ಮನದಲ್ಲಿ ಅವನ ಬಗ್ಗೆ ಸಂದೇಹ ಮೂಡಿಸಿದ್ದಕ್ಕೆ ಕೋಪ ಬಂದಿತ್ತು ಅವನಿಗೆ. ಅದೇ ಕೋಪದಲ್ಲಿ ಅವಳಿಗೆ ಗದರಿದ್ದ. ಅಣ್ಣನ ಫ್ರೆಂಡ್ ಅಂತ ಇಷ್ಟು ಹೊತ್ತು ಸಮಾಧಾನದಿಂದ ಮಾತಾಡಿದ್ದು ನಾನು. ಅಲ್ಲ, ನನ್ನ ಕುರಿತು ಎಂತ ನೆನೆಸಿದ್ ನೀನು? ನಿಂಗೆಂತ ಹುಚ್ಚ ಮಾರೆ, ನನಗೆ ಬೈತಿಯಲ್ಲ. ನಾನು ಎಂತ ಮಾಡಿದಂತ ನನಗೆ ಬೈದದ್ದು ನೀನು? ನನಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರೂ ಇಲ್ಲ ಅಂತ ನೆನೆಸ್ಬೇಡ ಆಯ್ತಾ? ನೀನು ದೊಡ್ಡ ಇವ ಅಲ್ಲ. ಇನ್ನು ಮುಂದೆ ನನ್ನ ಕಣ್ಣೆದುರಿಗೆ ಬರಬೇಡ. ನಿನ್ನ ನೋಡಲಿಕ್ಕೆ ಸಹ ಇಷ್ಟ ಇಲ್ಲ ನನಗೆ. ನೀನು ಮತ್ತೆಂತ ನನ್ನ ಅಣ್ಣನ ಬಗ್ಗೆ ಅಲ್ಲಿ ಕೇಳ್ತಿದ್ದದು ಎಂದು ಅವಳು ಜೋರು ಮಾಡಿದಳು. ಹೋಗಿಯಲ್ಲೇ, ನಿನ್ನ ಹತ್ರ ಫೈಟ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ. ಮತ್ತೆ ನನ್ನನ್ನು ಏಕವಚನದಲ್ಲಿ ಮಾತಾಡೋಕ್ಕೆ ಬರಬೇಡ ಎಂದು ಎಚ್ಚರಿಕೆ ನೀಡಿದಾಗ, ನೀನು ಹೋಗ, ನಿನ್ನನ್ನು ಬಹುವಚನದಲ್ಲಿ ಮಾತಾಡುವಷ್ಟು ಎಂಥ ಕೆಲಸ ಮಾಡಿದ್ದೆ ನೀನು? ನಿನ್ನ ಬುದ್ಧಿ ನೋಡಿ ನಿನ್ನನ್ನು ಬಹುವಚನದಲ್ಲಿ ಕರೀಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ ಎಂದು ಮುಖ ತಿರುಗಿಸಿದಳು. ನೀನು ನನ್ನನ್ನು ಬಹುವಚನದಲ್ಲಿ ಕರೆಯುವ ದಿನ ಹತ್ತಿರದಲ್ಲೇ ಇದೆ ಎಂದವ ವ್ಯಂಗ್ಯ ನಗು ಬೀರಿದರೆ, ನೋಡುವ, ಹೆಚ್ಚು ಕನಸು ಕಾಣಬೇಡ ಎಂದಳು. ಕನಸ ನನಸ ಮುಂದೆ ಗೊತ್ತಾಗುತ್ತೆ ಬಿಡು. ಹಾಗೆ ನನ್ನ ಮುಂದೆ ನೀನು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಡ. ನಾನು ಮಾತಾಡೋದು ಹೀಗೆಯ, ಬೇಕಿದ್ದರೆ ಕೇಳು. ನನಗೆ ನಿನ್ನ ಹತ್ರ ಮಾತಾಡುವ ಆಸೆ ಇಲ್ಲ. ನೀನು ಹೇಳಿದ್ದು ಕೇಳಲಿಕ್ಕೆ ನಾನೆಂತ ನಿನ್ನ ಹೆಂಡ್ತಿಯ? ನನ್ನ ಹೆಂಡತಿ ಆಗೋ ಯೋಗ್ಯತೆ ನಿಂಗಿಲ್ಲ. ನನ್ನ ಗಂಡನಾಗಲು ನಿಂಗೆ ಸಹ ಭಾಗ್ಯ ಇಲ್ಲ. ಏಯ್ ಎಂದು ಬೆರಳು ತೋರಿಸಿದವನಿಗೆ, ಎಂತದ ನೀನು ಬೆರಳು ತೋರಿಸಿದರೆ ನಾನೆಂತ ಹೆದರ್ತಾನೆ ಅಂತ ನೆನೆಸಿದ್ಯಾ? ಹಾಗೆಂತಿಲ್ಲ ಆಯಿತಾ? ಕೋಪದಿಂದ ಅವಳತ್ತ ಚೂಪು ನೋಟ ಬೀರಿದವ, ಸಮಯ ಬಂದಾಗ ಇವಳ ಜೊತೆ ಮಾತನಾಡೋಣ ಎಂದುಕೊಂಡು ತನ್ನ ಮನೆಯ ದಾರಿ ಹಿಡಿದ. ಅವನಿಗೆ ಮನಸ್ಸಲ್ಲಿ ಬೈಯುತ್ತಲೇ ಮನೆ ಸೇರಿದಳು ಭಾಮ. ಎಲ್ಲಿ ನಿನ್ನ ಅಣ್ಣನ ಫ್ರೆಂಡ್ ಎಂದು ಕೇಳಿದ ಚಿತ್ರರವರಿಗೆ, ಅವ ಇವತ್ತು ಬರುವುದಿಲ್ಲಂತೆ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಿದ ಮಂಗ. ನಾನು ನನ್ನಷ್ಟಕ್ಕೆ ಇಂಟರ್ವ್ಯೂಗೆ ಕಲಿತಾ ಇದ್ದೆ ಎಂದು ಕೋಪದಿಂದ ನುಡಿದವಳು ತನ್ನ ರೂಮಿಗೆ ಹೋಗಿ ಮತ್ತೆ ಓದಲು ಪ್ರಾರಂಭಿಸಿದಳು. ರಾತ್ರಿ ಭವಿಷ್ ಕರೆ ಮಾಡಿ ಕ್ಷಮೆ ಕೇಳಿದಾಗ ಅವಳ ಕೋಪ ತಣ್ಣಗಾಯಿತು. ಅಣ್ಣ, ಎಂತ ಗೊತ್ತುಂಟಾ, ನಿಂಗೊಂದು ಹುಡುಗಿ ಫೋಟೋ ಕಳಿಸಿದ್ರಲ್ಲ, ನನಗೆ ಟ್ರೈನಿಂಗ್ ಕೊಟ್ಟಿದ್ದು ಅವರೇ. ತುಂಬ ಒಳ್ಳೆಯವರು. ನಿಮಗೆ ಹುಡುಗಿ ಇಷ್ಟ ಆದ್ರಾ? ಹಾಂ, ಇಷ್ಟ ಆದರು. ನಂಗೆ ಸಂತೋಷ ಆಯಿತು ಎಂದವಳು ತನ್ನ ತಂದೆಯ ಕೈಗೆ ಮೊಬೈಲ್ ಕೊಟ್ಟು ಓದುವ ಸಲುವಾಗಿ ರೂಮಿಗೆ ಹೋದಳು. ಮುಂದುವರೆಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.